ಕನ್ಯಾ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಪೂರ್ತಿ ಯಾವ ರೀತಿಯಾಗಿದೆ, ಒಳಿತು ಕೆಡುಕುಗಳ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ, ತಿಳ್ಕೊಳ್ಳಿ. ಇನ್ನ ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಹೇಗಿರುತ್ತೆ ನೋಡೋಣ. ನೋಡಿ, ಸಿಂಹರಾಶಿಯವರಿಗಂತೂ ಸಪ್ತಮ ಸ್ಥಾನದಲ್ಲಿ 4 ಗ್ರಹಗಳ ಒಂದು ಸಂಗಮದಿಂದ ಒಂದಷ್ಟು ಶುಭ ಕಾರ್ಯಗಳು ಆಗುವಂಥದ್ದಿರುತ್ತೆ, ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು. ಯಾಕಂತ ಹೇಳಿದ್ರೆ ಸಮಸ್ಯೆಗಳು ಅಂತ ಹೇಳಿದ್ರೆ ಚತುರ್ಭಾವದಲ್ಲಿ ವಿದ್ಯಾರ್ಥಿಗಳಿಗಂತೂ ಒಂದಷ್ಟು ಹೆಚ್ಚು ಗಮನ ಕೊಡಬೇಕು ಎಜುಕೇಶನ್ ವಿಚಾರದಲ್ಲಿ. ಇನ್ನು ಅದರ ಜೊತೆಗೆ ದಂಪತಿಗಳ ನಡುವೆ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಒಂದಷ್ಟು ಅವಿವಾಹಿತರಿಗಂತೂ ವಿವಾಹದ ಮಾತುಕತೆ ಒಂದಷ್ಟು ಮಾತುಕತೆಯಲ್ಲೇ ಮುರಿದು ಹೋಗುವಂಥದ್ದಿರುತ್ತೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಜಾಗೃತೆ ವಹಿಸೋದು ಉತ್ತಮ ಅಂತ ಹೇಳಬಹುದು. ಇನ್ನು ಅದ್ರ ಜೊತೆಗೆ ಹೊಸ ಜವಾಬ್ದಾರಿಗಳು ಒಂದಷ್ಟು ಕೆಲಸದ ವಿಚಾರದಲ್ಲಿ ಸಿಗುವಂತ ಸಾಧ್ಯತೆಗಳು ಇರುತ್ತೆ. ಕೆಲಸದ ಒತ್ತಡಗಳು, ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸಿಂಹರಾಶಿಯವರಿಗೆ. ಮತ್ತೆ ಆರ್ಥಿಕವಾಗಿ ಒಂದಷ್ಟು ಆದಾಯ ಹೆಚ್ಚಾಗುವಂತ ಸೂಚನೆಗಳು ಕಂಡು ಬಂದರೂ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಈ ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಇರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಹೇಗಿರುತ್ತೆ, ಮಾಸ ಭವಿಷ್ಯ ನೋಡೋಣ. ಈ ಮಾಸದಲ್ಲಿ ಒಂದಷ್ಟು ಕನ್ಯಾ ರಾಶಿಯವರಿಗಂತೂ ಕರ್ಮಸ್ಥಾನದಲ್ಲಿ ಇರುವಂತಹ ಏನು ಗುರು ಒಂದಷ್ಟು ಕೆಲಸದ ಒತ್ತಡಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿ. ಈ ಫೆಬ್ರವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರು ಆದಷ್ಟು ಕೆಲಸದ ಬದಲಾವಣೆಯನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಆದಷ್ಟು ಫೆಬ್ರವರಿಯಲ್ಲಿ ಏನೂ ಬದಲಾವಣೆ ಮಾಡ್ಕೊಳಕ್ ಹೋಗ್ಬೇಡಿ. ಕೆಲಸ ಏನಾದ್ರೂ ಬಿಟ್ರೆ ಮತ್ತೆ ಕೆಲಸ ಸಿಗೋದು ಸ್ವಲ್ಪ ಕಷ್ಟ ಆಗಬಹುದು. ಮತ್ತೆ ಒಂದಷ್ಟು ಮನೆ ಬದಲಾವಣೆ ವಿಚಾರದಲ್ಲಿ ಆಗಬಹುದು, ಅಥವಾ ಏನಾದರೂ ಬಿಸ್ನೆಸ್ ಹೊಸದಾಗಿ ಪ್ರಾರಂಭ ಮಾಡುವಂಥದ್ದಾಗಬಹುದು. ಸ್ವಲ್ಪ ಯೋಚನೆ ಮಾಡಿ ಮಾಡೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಒಂದಷ್ಟು ಕೆಲಸದಲ್ಲಿ ತೊಂದರೆಗಳಾದ್ರೆ ಒಂದಷ್ಟು ಬಿಸ್ನೆಸ್ ಹೂಡಿಕೆ ವಿಚಾರದಲ್ಲಿ ಒಂದಷ್ಟು ಹೆಚ್ಚು ತೊಂದರೆಗಳು ಕಂಡು ಬರುವಂಥದ್ದಿರುತ್ತೆ. ಆದಷ್ಟು ಫೆಬ್ರವರಿ ತಿಂಗಳಲ್ಲಿ ಹೊಸದಾಗಿ ಏನು ಬದಲಾವಣೆ ಮಾಡ್ಕೊಳ್ಳಕ್ ಹೋಗ್ಬಿಡಿ. ಆದ್ರೆ ಇವರಿಗೆ ಹೆಚ್ಚಿನ ಮಟ್ಟಿಗೆ ವಿವಾಹಾದಿ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತ ಪ್ರಯತ್ನದಲ್ಲಿ ಯಾರಿದ್ದೀರಾ ಅವ್ರಿಗೆ ಹೆಚ್ಚು ಅನುಕೂಲ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತೆ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಚೆನ್ನಾಗಿರುತ್ತೆ. ಆರೋಗ್ಯ ಏನಾದರೂ ಸಮಸ್ಯೆಗಳಿದ್ರೆ ಅಂತಹ ಸಮಸ್ಯೆಗಳು ಆಗುವಂಥದ್ದಿರುತ್ತೆ. ಆರೋಗ್ಯದ ಸಮಸ್ಯೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಸಮಸ್ಯೆಗಳಿಂದ ಒಂದಷ್ಟು ಬದಲಾವಣೆಗಳಿಂದ ಆರೋಗ್ಯದ ವಿಚಾರದಲ್ಲಿ ನಿವಾರಣೆ ಆಗುವಂಥದ್ದು ಇಲ್ಲಿ ಕಾಣಬಹುದು. ಮತ್ತೆ ಅದರ ಜೊತೆಗೆ ಒಂದಷ್ಟು ಖರ್ಚುಗಳನ್ನು ಸ್ವಲ್ಪ ನಿಗಾ ವಹಿಸೋದು ಉತ್ತಮ.